ಈಗ ಯಾವುದೇ ಜಟಾಪಟಿ ಇಲ್ಲ, ಯಾರು ಜಟಾಪಟಿ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ನೋಡಿ, ರೈತರ ಕೋರಿಕೆ ಮೇರೆಗೆ ನಾವು KIDBಯಲ್ಲಿ ಈ ರೀತಿ ಪ್ರಕ್ರಿಯೆ, ಇದು KIDBಗೂ ಈ ಪ್ರಕ್ರಿಯೆಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಇದು ನಾವು ಜಿಲ್ಲಾಡಳಿತ ಈ ಪ್ರಕ್ರಿಯೆಯನ್ನು ಮಾಡಿದ್ದೀವಿ. ಈಗ ರೈತರ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾಗ ಒಂದು ಮಾತಾಡ್ತಾರೆ, ಬೇರೆ ಸಂದರ್ಭದಲ್ಲಿ ಬೇರೆ ಮಾತಾಡುವಂಥದ್ದು ಮಾತಾಡ್ತಾರೆ. ಬಹುಶಃ ಇದು ಒಳ್ಳೆಯದ ಬೆಳವಣಿಗೆ ಅಲ್ಲ. ಯಾಕಂದರೆ ನನಗೆ ಇವತ್ತು ಭಾಳಷ್ಟು ದೂರಗಳು ಬರ್ತಾ ಇದ್ದಾರೆ, ಭಾಳಷ್ಟು ಜನಕ್ಕೆ ಒತ್ತಡ ಹಾಕಿದ್ದಾರೆ. ನೀವು ಬೇಡ ಅಂತ ಹೇಳಿದ್ರೆ ನಿಮಗೆ ರೇಟ್ ಜಾಸ್ತಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರಿಗೆ ಒಂದೇ ಕಂತಿನಲ್ಲಿ ಕೊಡೋದಿಲ್ಲ, ಇನ್ನು ಕೆಲವರಿಗೆ ದಾರಿಗೆ ಅಡ್ಡ ಹಾಕ್ತೀವಿ ನೀವೇನಾದರೂ ಪರವಾಗಿ ಹೇಳಿದ್ರೆ. ಈ ರೀತಿ ಯಾಕೆ ಮಾಡಬೇಕು ಅಂತಕ್ಕಂಥದ್ದು ಪಾರದರ್ಶಕವಾಗಿ ನಾವು ಬಣ್ಣ ಬದಲಾಯಿಸಿದ್ವಿ, ಒಂದು ಕೆಂಪು ಒಂದು ಬಿಳಿ ಚೀಟಿ. ನಾವು ಆ ರೀತಿ ಇದ್ದರೆ ಒಂದೇ ಬಿಳಿ ಚೀಟಿ ಕೊಟ್ಟು ನಾವು ಮಾಡ್ಬೋದಿತ್ತಲ್ವ. ಇಷ್ಟು ಪಾರದರ್ಶಕವಾಗಿ ನಾನು ಶಾಸಕರು ಬೆಳಗ್ಗೆ 10:30 ನಾವು ಸಂಜೆ 7:30 8 ಗಂಟೆವರೆಗೂ ಅಲ್ಲಿದ್ದೀವಿ, ರೈತರ ಜೊತೆ ಬೆರ್ತಿದ್ದೀವಿ. ಸರ್ಕಾರದ ಜವಾಬ್ದಾರಿ ನಾನು ಹೇಳಲೇಬೇಕು. ಗೊಂದಲ ಸೃಷ್ಟಿ ಮಾಡಿದ್ವಿ. 12,000 ಎಕರೆ ಒಂದು ಪ್ಲ್ಯಾನ್ ಯಾರು ತಯಾರು ಮಾಡಿದ್ದು, ಯಾರು ಅದನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ದು, ಈ ರೀತಿ ತಪ್ಪು ಇದನ್ನು ಮಾಡ್ತಕ್ಕಂಥ ಕೆಲಸ ಆಗಬಾರ್ದು. ಯಾಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ? ನನಗೆ ಮಾಹಿತಿ ನಿನ್ನೆ ಗೊತ್ತಾಯಿತು. ಹಿಂದೆ ಇಲ್ಲಿ ವಿಶ್ವವಿದ್ಯಾಲಯ, ಬೆಂಗಳೂರಿನ ಉತ್ತರ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದು ಇತ್ತು. ನಿನ್ನೆ ಯಾರೋ ಸ್ನೇಹಿತರು ಮಾತಾಡುವಂಥದ್ದು ಕೇಳಿಸ್ಕೊಂಡು, ಈಗ ಅಲ್ಲಿ ಯಾರೋ ಲೇಔಟ್ ಮಾಡ್ತಾ ಇದ್ದಾರೆ, ಯಾವ ಜಾಗ ಅಲ್ಲಿ ವಿಶ್ವವಿದ್ಯಾಲಯ ಮಾಡಬೇಕು ಅಂತಿದ್ದಾರೆ. ಅಂದರೆ ಈಗ ಇದರಿಂದ ಉದ್ದೇಶಗಳು ಏನಿದೆ ಅಂತಕ್ಕಂಥದ್ದು ನಮಗೂ ಅರ್ಥ ಆಗ್ತಾ ಇಲ್ಲ. ನಾನಂತೂ ಭಾಳ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ದೀವಿ. ಇದು ಈಗ ಸುಮಾರು 25% ಜನ ಬಂದಿಲ್ಲ. ಈಗ ನಾವು ಇಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಮಾಡೋದಕ್ಕೂ ಕಷ್ಟ ಆಗ್ತಾಯಿದೆ. ಈಗ ಬಹುಶಃ KIDB ಅವರು ಅವರ ನಿಯಮಗಳಲ್ಲಿ ಪ್ರತಿಯೊಬ್ಬರನ್ನು ಮಾತಾಡಿ ಅವರು ಪ್ರತ್ಯೇಕವಾಗಿ ಮಾತಾಡುವಂಥ 28/2 ಮತ್ತು 3 ಪ್ರಕ್ರಿಯೆ ಮಾಡಬೇಕಾದಂಥ ವಿಷಯ. ಯಾಕಂದರೆ ನಾನು ಇದು ಜಿಲ್ಲಾಡಳಿತದ ಪರವಾಗಿ ಮಾಡಿರ್ತಕ್ಕಂಥದ್ದು, KIDB ಸಂಬಂಧ ಇಲ್ಲ. ಅದು ಆ ಪ್ರಕ್ರಿಯೆ ಬಹುಶಃ KIDB ಮಾಡಿದ ನಂತರ ಏನು ತೀರ್ಮಾನ ಮಾಡಬೇಕು, ಮುಂದುವರಿಸಬೇಕಾ ಬೇಡ ಅಂತಕ್ಕಂಥದ್ದು ಅವರು ತೀರ್ಮಾನ ಮಾಡ್ತಾರೆ. ನಮ್ಮ ಕಡೆಯಿಂದ ಮಾಡಿದಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ಮಿಕ್ಸ್ಡ್ ಒಂದು ಒಪಿನಿಯನ್, ಮಾಡಬೇಕು ಅಂತಕ್ಕಂಥದ್ದು ಇದೆ, ಮಾಡಬಾರ್ದು ಅಂತಕ್ಕಂಥದ್ದು ಇದೆ, ಮತ್ತು ತಟಸ್ಥವಾಗಿ ನಿಂತಿರ್ತಕ್ಕಂಥದ್ದು ಇದೆ. ಅದರಿಂದ ಇದರಲ್ಲಿ ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇದ್ದರೆ ಬಹುಶಃ ನಾವಿಲ್ಲೇ ಒಂದು ಸ್ಪಷ್ಟವಾದಂಥ ತೀರ್ಮಾನ ನಾನು ಹೇಳ್ಬೋದಾಗಿತ್ತು. ಇಲ್ಲಿ ಅಸ್ಪಷ್ಟವಾಗಿರ್ತಕ್ಕಂಥದ್ದು ಮತ್ತು ನಾನಾ ಗೊಂದಲಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ರಿಂದ ಮತ್ತು ನನಗಂತೂ ಭಾಳ ನೋವಾಗಿದೆ ಸರ್. ಈಗ ರಿಯಲ್ ಎಸ್ಟೇಟ್ ಅಂದರೆ ಒಂದು ನಿಮಿಷ, ನನಗಂತೂ ಭಾಳ ನೋವಾಗಿದೆ ಈ ವಿಚಾರದಲ್ಲಿ. ನಾನು ರಾಜ್ಯದಲ್ಲಿ ಯಾರೂ ಮಾಡದೇ ಇರ್ತಕ್ಕಂಥ ಒಂದು ಪ್ರಯತ್ನಕ್ಕೆ ರೈತ ಸಂಘದ ಮುಖಂಡರು ಮತ್ತು ಎಲ್ಲರ ಬೇಡಿಕೆ ಮೇರೆಗೆ ನಾವು ಶಾಸಕರು ಮಾತಾಡಿ ಆ ಒಂದು ಪ್ರಯತ್ನ ಮಾಡಿದ್ವಿ. ಅಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲರೂ ಅಲ್ಲಿ ಸಾಕ್ಷಿಭೂತರಾಗಿದ್ವಿ. ಅಲ್ಲಿದ್ದು ಮಾಡಿದಂಥದ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬಹುಶಃ ನಮಗೂ ಸ್ವಾಭಿಮಾನ ಇರ್ತದೆ. ಅವರೊಬ್ಬರೇ ಹಸಿರು ಟವಲ್ ಹಾಕ್ಕೊಂಡು ಈ ಕೆಲವರು ರೈತ ಸಂಘ ಅಂತ ಹೇಳ್ಕೊಂಡು ಓಡಾಡೋಂಥವರೇ ರೈತರ ಮಕ್ಕಳಲ್ಲ. ಇವತ್ತು ರೈತ ಸಂಘದಲ್ಲೂ ಕೂಡ ಭಾಳಷ್ಟು ಗುಂಪುಗಳಿದ್ದಾವೆ. ಈಗ ಇವತ್ತು ನಾವೆಲ್ಲ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಇವತ್ತು ರೈತರು, ಕೂಲಿ ಕಾರ್ಮಿಕರು ಎಲ್ಲ ಜನ ನಮಗೆ ಓಟ್ ಹಾಕಿ ಇವತ್ತು ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥ. ಇದು ಕೇವಲ ನಾವು ರೈತರ ಪರವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನೀವು ಹೇಳಲಿಕ್ಕೆ ಸಾಧ್ಯ ಇದೆ? ಹಂಗಾರೆ ನಾನು ಹಸಿರು ಟವಲ್ ಹಾಕ್ಕೊಂಡ್ರೆ ಮಾತ್ರ ರೈತರ ನಾನು? ಇದು ಅವರು ಬಹುಶಃ ಅದನ್ನು ತಲೆಯಲ್ಲಿ ತೆಗಿಬೇಕಾಗುತ್ತೆ. ಇವತ್ತು ಈ ಭಾಗದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಇವತ್ತು 200 ಕೋಟಿ ಶಾಸಕರು ಎಷ್ಟು ಕಷ್ಟಪಟ್ಟು ಜಾಗ ಕೊಡಿಸ್ತಾರೆ. ಸರ್ಕಾರ ಅದೇ ರೀತಿ 2 ಹಂತದಲ್ಲಿ ಆಗೋದು ಬೇಡ ಅಂತ ಒಂದೇ ಹಂತದಲ್ಲೇ ನಾವು ಮುಖ್ಯಮಂತ್ರಿಗಳನ್ನು ಸರ್ಕಾರದಲ್ಲಿ ನಮ್ಮ ಸರ್ಕಾರ ದೃಢವಾದ ತೀರ್ಮಾನ ತಗೊಂಡು 200 ಕೋಟಿ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಫ್ಲವರ್ ಮಾರ್ಕೆಟ್, ಇವೆಲ್ಲ ಇಷ್ಟೆಲ್ಲ ನಾವು ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಹೇಳ್ತಕ್ಕಂಥವ್ರು ಯಾಕೆ ಖಾಸಗಿ ಲೇಔಟ್ಗಳಾಗುವಂಥದ್ದಕ್ಕೆ ಯಾಕೆ ಅಡ್ಡಿಪಡಿಸ್ತಾ ಇಲ್ಲ? ಫಲವತ್ತಾದ ಭೂಮಿ ಅಂತಾರಲ್ಲ, ಯಾಕೆ? ಇವತ್ತು ವಿಶ್ವವಿದ್ಯಾಲಯ ಇಲ್ಲಾಗಿದ್ದರೆ ಏನಾಗ್ತಿತ್ತು? ಯಾಕೆ ಈ ರೀತಿ ಕೆಲವು ಅಭಿವೃದ್ಧಿ ವಿಚಾರಗಳಿಗೆ ಅಡ್ಡಿಪಡಿಸ್ತಕ್ಕಂಥದ್ದು ಯಾಕೆ? ನಾನು ಬಂದೆ ನೋಡಿ, ಇವತ್ತು ಆ ಕಡೆ ಬಂದೆ, ಎಷ್ಟು ಲೇಔಟ್ಗಳಾಗ್ತಾ ಇದ್ದಾವೆ ಅಲ್ಲಿ. ಫಲವತ್ತಾದ ಭೂಮಿ ಅಂದರೆ ಯಾಕೆ ಲೇಔಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ? ನೆನ್ನೆ ಯಾರೋ ಒಬ್ಬರು ಸಲಹೆ ಕೊಟ್ಟರು, ಇದನ್ನು ಹಸಿರು ವಲಯ ಮಾಡಿಬಿಡಿ, ಲೇಔಟ್ ಮಾಡಬಾರ್ದು ಇಲ್ಲಿ. ಆ ರೀತಿ ಏನಾದರೂ ಕೈಗಾರಿಕಾ ಪ್ರದೇಶ ಮಾಡಲಿದ್ದ ಪಕ್ಷದಲ್ಲಿ ಗ್ರೀನ್ ಬೆಲ್ಟ್ ಮಾಡಿಬಿಡಿ. ಆವಾಗ ಈ ರೀತಿ ಏನು ಈಗ ಹಿಂದೆಯಿಂದ ಯಾರ್ಯಾರು ಕುಮ್ಮಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೆನ್ನೆ ಯಾವುದೋ ಒಂದು ಹೇಳಿಕೆ ನೋಡಿದೆ, ಯಾರೋ ಹುಡುಗನಿಗೆ ಒಬ್ಬನಿಗೆ ಕೈಗೆ ದುಡ್ಡು ಕೊಟ್ಟಿದ್ದಾರಂತೆ, ಎದುರಿಸ್ತಾ ಇದ್ದಾರಂತೆ. ಈ ರೀತಿ ಯಾಕೆ ಮಾಡಬೇಕು? ನಾನು ಹೇಳೋವಂಥದ್ದು, ನಾವಂತೂ ಮುಕ್ತವಾಗಿದ್ವಿ. ಈಗ ನನ್ನ ಕ್ಷೇತ್ರ ಅಲ್ಲ ಇದು, ನನ್ನ ಜಿಲ್ಲೆ, ನಾನು ಜಿಲ್ಲಾ ಮಂತ್ರಿ, ಸ್ಥಳೀಯ ಶಾಸಕರಿದ್ದಾರೆ. ಶಾಸಕರ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ.
ಯಾಕೆ ಈ ರೀತಿ ಮಾತಾಡುವಂಥದ್ದು ಏನಿದೆ, ಇದರಿಂದ ಯಾರಿದ್ದಾರೆ? ನಾನು ಅವರಿಗೆ ಕೇಳುವಂಥದ್ದು ಇಷ್ಟೇ, ನಿಮಗೆ ಭಾಳಷ್ಟು ಗೌರವ ಕೊಟ್ಟು ಇದುವರೆಗೂ ನಾನು ಭಾಳಷ್ಟು ಗೌರವದಿಂದ ನಿಮಗೆ ಮಾತಾಡಿದ್ದೀನಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಮಾಡಿದ್ದೀನಿ. ಆದರೆ ನೀವು ನನ್ನ ಹಿಂದೆ ಒಂದು ಮಾತಾಡುವಂಥದ್ದಕ್ಕೆ ನಮಗೂ ಸ್ವಾಭಿಮಾನ ಇದೆ. ನಾವು ರಾಜಕಾರಣದಲ್ಲಿದ್ದೀವಿ, ನಾವು ಉಪ್ಪು ಖಾರ ತಿನ್ನುವಂಥದ್ದು. ದಯವಿಟ್ಟು ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಿಕೊಂಡು ನೀವು ಹೇಳ್ದಂಗೆ ನಾವು ಕೇಳಬೇಕು, ನೀವು ಹೇಳಿದ್ದ ದಾರಿಯಲ್ಲೇ ನಾವು ಹೋಗಬೇಕು ಅಂತಕ್ಕಂಥ ತೀರ್ಮಾನ ಮಾಡುವಂಥದ್ದು ಅಲ್ಲ. ಜನ ಇವತ್ತು ಜನಪ್ರತಿನಿಧಿಗಳು, ಸರ್ವ ಜನರ ಏಳಿಗೆಯನ್ನು ಗಮನದಲ್ಲಿಟ್ಕೊಂಡು ನಮ್ಮ ಜವಾಬ್ದಾರಿಗಳನ್ನು ನಾವು ಮಾಡಬೇಕಾಗಿತ್ತು. ಅದನ್ನು ನೀವು ಒತ್ತಾಯಪೂರ್ವಕವಾಗಿ ಒತ್ತಡವನ್ನು ಏರಿ ಮಾಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನೀವು ಡಿಕ್ಟೇಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನಮಗೆ ಮತ ಕೊಟ್ಟಿರ್ತಕ್ಕಂಥ ಜನ ಅವರ ಎಲ್ಲರ ಏಳಿಗೆ ನಮ್ಮ ಉದ್ದೇಶ. ಅದರಿಂದ ನಾನು ಮತ್ತೊಮ್ಮೆ ರೈತ ಸಂಘದ ಮುಖಂಡರಿಗೆ ಹೇಳ್ತೀನಿ, ಈ ದ್ವಂದ್ವ ನಿಲುವು, ನೀವು ಹಿಂದೆ ಒಂದು ಮುಂದೆ ಒಂದು ಮಾತಾಡುವಂಥದ್ದು ಬಿಡಿ. ನಿಮ್ಮ ಬಗ್ಗೆ ಗೌರವ ಇರ್ತಕ್ಕಂಥದ್ದನ್ನು ಕಳ್ಕೊಬೇಡಿ, ನಮ್ಮ ಹತ್ರ ನಿಮಗೆ ಗೌರವ ಇರ್ತಕ್ಕಂಥದ್ದನ್ನು ಕಳ್ಕೊಬೇಡಿ. ನನ್ನ ರೈತರ ಬಗ್ಗೆ ಇರ್ತಕ್ಕಂಥ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡುವಂಥದ್ದಕ್ಕೆ ನಿಮ್ಗೆ ಯಾರಿಗೂ ಅರ್ಹತೆ ಇಲ್ಲ.